ಈಗ ಸದ್ಯಕ್ಕೆ ನಾವು ಒಂದು ಫಾಸ್ಟ್ ಮೂವಿಂಗ್ ಜಗತ್ತಿನಲ್ಲಿದ್ದೀವಿ. ಎಲ್ಲರೂ ಕಂಟಿನ್ಯೂಸ್ಲಿ ತಮ್ಮ ಲೈಫಲ್ಲಿ ಏನೇನು ನಡೀತಿದೆ ಅದನ್ನು ತೋರಿಸ್ಕೋತಾನೆ ಇರ್ತಾರೆ. ಅಂದರೆ ತಮ್ಮ ಲೈಫ್ ಅಪ್ಡೇಟ್ಸ್ನ ಶೇರ್ ಮಾಡ್ಕೋತಾನೆ ಇರ್ತಾರೆ ಮತ್ತು ಬೇರೆಯವ್ರಿಗೆ ಒಪಿನಿಯನ್ಸ್ ಕೊಡ್ತಿರ್ತಾರೆ, ಬೇರೆಯವ್ರನ್ನ ಜಡ್ಜ್ ಮಾಡ್ತಿರ್ತಾರೆ. ಅಂದರೆ ಟೋಟಲಿ ಬೇರೆಯವರ ಲೈಫ್ ಬಗ್ಗೆ ತಲೆ ಕೆಡ್ಸ್ಕೊತಾನೆ ಇರ್ತಾರೆ. ಬಟ್ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಯಾರು ರಿಯಲ್ ಅಚೀವರ್ಸ್ ಇದ್ದಾರಲ್ಲ ಅವರು ಜಾಸ್ತಿ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಥವಾ ಸ್ವತಃ ಅವರು ಜಾಸ್ತಿ ಶೋ ಆಫ್ ಮಾಡೋಕ್ಕೆ ಹೋಗಲ್ಲ ಮತ್ತು ಅವರು ಯಾವಾಗಲೂ ಸೈಲೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಅಂದರೆ ಅವರು ಕಡಿಮೆ ಮಾತಾಡ್ತಾರೆ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಯಾಕೆ ಹೈಲಿ ಸಕ್ಸಸ್ಫುಲ್ ಜನ ಕಡಿಮೆ ಮಾತಾಡ್ತಾರೆ ಅಥವಾ ಯಾವಾಗಲೂ ಸೈಲೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ? ಅವರಿಗೆ ನಾಲೆಜ್ ಕಡಿಮೆ ಇರುತ್ತಾ ಅಥವಾ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತಾ? ಇಲ್ಲ, ಇಟ್ಸ್ ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದ ರಿಯಲ್ ಪವರ್ ಆಫ್ ಸೈಲೆನ್ಸ್. ನಾವು ಯಾಕೆ ಮೌನವಾಗಿ ಇರಬೇಕು ಮತ್ತು ಯಾವ ಯಾವ ಸಂದರ್ಭದಲ್ಲಿ ನಾವು ಪೂರ್ತಿ ಮೌನವಾಗಿ ಇರಬೇಕು ಮತ್ತು ಮೌನದಲ್ಲಿ ಎಷ್ಟು ಶಕ್ತಿ ಅಡಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪಾಯಿಂಟ್ ನಂಬರ್ 1, ಸೈಲೆನ್ಸ್ ಬಿಲ್ಡ್ಸ್ ಸ್ಟ್ರೆಂಗ್ತ್. ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳು ಕಡಿಮೆ ಮಾತಾಡ್ತಾರೆ, ಆದರೆ ಅವರ ಮಾತುಗಳು ತುಂಬಾ ಪವರ್ಫುಲ್ ಆಗಿರ್ತವೆ. ನೀವು ಅಬ್ಸರ್ವ್ ಮಾಡಿದ್ದೀರಾ, ಬಿಲ್ ಗೇಟ್ಸ್, ಎಲಾನ್ ಮಸ್ಕ್, ರತನ್ ಟಾಟಾ ಅವರು ತಮ್ಮ ಮಾತುಗಳನ್ನು ವೇಸ್ಟ್ ಮಾಡಲ್ಲ. ಬಟ್ ಯಾವಾಗ ಅವರು ಮಾತಾಡ್ತಾರೆ ಪೂರ್ತಿ ಜಗತ್ತು ಅವರ ಮಾತುಗಳನ್ನು ಕೇಳಿಸ್ಕೊಳ್ಳುತ್ತೆ. ನೀವು ಕೂಡ ಅದೇ ಹ್ಯಾಬಿಟ್ನ ಡೆವಲಪ್ ಮಾಡ್ಕೋಬೇಕು. ಸ್ಪೀಕ್ ಲೆಸ್, ಅಬ್ಸರ್ವ್ ಮೋರ್. ಅಂದರೆ ನೀವು ಯಾವಾಗಲೂ ಇಷ್ಟ ಬಂದಂತೆ ಮಾತಾಡ್ತಿದ್ರೆ ನಿಮ್ಮ ಮಾತು ಯಾರೂ ಕೇಳಲ್ಲ. ಆದರೆ ನೀವು ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ತಿದ್ರೆ ಪೂರ್ತಿ ಜಗತ್ತು ನಿಮ್ಮ ಮಾತು ಕೇಳಿಸ್ಕೊಳ್ಳುತ್ತೆ. ಪಾಯಿಂಟ್ ನಂಬರ್ 2, ಲಿಸ್ನಿಂಗ್ ಈಸ್ ಮೋರ್ ಪವರ್ಫುಲ್ ದೆನ್ ಟಾಕಿಂಗ್. ಜೀವನದಲ್ಲಿ ಒಬ್ಬ ವ್ಯಕ್ತಿ ಸ್ಮಾರ್ಟ್ ಆಗಬೇಕು ಅಂದರೆ ಅವನು 80% ಟೈಮ್ ಬೇರೆಯವರ ಮಾತುಗಳನ್ನು ಕೇಳಿಸ್ಕೋಬೇಕು ಮತ್ತು 20% ಟೈಮ್ ಮಾತ್ರ ಮಾತಾಡಬೇಕು. ಗ್ರೇಟ್ ಲೀಡರ್ಸ್, ಆಂಟ್ರಪ್ರನರ್ಸ್ ಮತ್ತು ವಿಷನರೀಸಲ್ಲಿ ಒಂದು ಕಾಮನ್ ಹ್ಯಾಬಿಟ್ ಏನಿರುತ್ತಂದರೆ ಅವರು ಬೇರೆಯವರ ಮಾತುಗಳನ್ನು ತುಂಬ ಚೆನ್ನಾಗಿ ಕೇಳಿಸ್ಕೋತಾರೆ. ದೇ ಆರ್ ಗ್ರೇಟ್ ಲಿಸ್ನರ್ಸ್. ಯಾವಾಗ ನೀವು ಮಾತಾಡೋದಕ್ಕಿಂತ ಹೆಚ್ಚು ಎದುರುಗಡೆ ಇರುವ ವ್ಯಕ್ತಿಯ ಮಾತುಗಳನ್ನು ಕೇಳಿಸ್ಕೊಳ್ಳೋಕೆ ಶುರು ಮಾಡ್ತೀರಲ್ಲ, ಆವಾಗ ನಿಮಗೆ ಗೊತ್ತಾಗುತ್ತೆ ಆ ವ್ಯಕ್ತಿಯ ರಿಯಲ್ ಇಂಟೆನ್ಷನ್ ಏನಿದೆ. ಅವನು ಮಾತಾಡ್ತಿರೋದೊಂದು, ಆದರೆ ಅವನ ಮನಸ್ಸಲ್ಲಿ ಇನ್ನೂ ಏನೋ ಬೇರೆ ನಡೀತಿದೆ ಅಂತ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನೀವು ಮಾತಾಡೋದಕ್ಕಿಂತ ಹೆಚ್ಚು ಕೇಳಿಸ್ಕೊಳ್ಳೋಕೆ ಶುರು ಮಾಡಿದರೆ ಈ ಜಗತ್ತು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 3, ಕಡಿಮೆ ಮಾತಾಡೋದ್ರಿಂದ ನಿಮ್ಮ ಪರ್ಸ್ನಾಲಿಟಿ ಪವರ್ಫುಲ್ ಆಗುತ್ತೆ. ಯಾರಾದರೂ ತುಂಬಾ ಮಾತಾಡ್ತಿದ್ರೆ ಅವರ ಮಾತುಗಳಿಗೆ ಬೆಲೆ ಇರತ್ತಾ? ಇಲ್ಲ. ಆದರೆ ಯಾರಾದರೂ ಕಡಿಮೆ ಮಾತಾಡ್ತಿದ್ರೆ, ಕಾನ್ಫಿಡೆಂಟ್ಲಿ ಮಾತಾಡ್ತಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಮತ್ತು ಜನ ಅವರ ಮಾತುಗಳನ್ನು ಕೇಳಿಸ್ಕೋತಾರೆ ಮತ್ತು ಅವ್ರಿಗೆ ಬೆಲೆ ಕೊಡ್ತಾರೆ. ಸ್ಟೀವ್ ಜಾಬ್ಸ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಇವನ್ ಸಚಿನ್ ತೆಂಡೂಲ್ಕರ್ ಅವರು ಅನ್ನೆಸೆಸರಿ ಮಾತುಗಳನ್ನು ಅವಾಯ್ಡ್ ಮಾಡ್ತಿದ್ರು. ಬಟ್ ವೆನ್ ದೇ ಸ್ಪೀಕ್ ದ ವರ್ಲ್ಡ್ ಲಿಸನ್ಡ್. ಅಂದರೆ ಯಾವಾಗ ಅವ್ರು ಮಾತಾಡ್ತಿದ್ರು ಪೂರ್ತಿ ಜಗತ್ತು ಅವರ ಮಾತುಗಳನ್ನ ತುಂಬ ಧ್ಯಾನದಿಂದ ಕೇಳಿಸ್ಕೊತಿತ್ತು. ಸೊ ನಿಮಗೆ ಜನರಿಂದ ಗೌರವ ಸಿಗಬೇಕು ಅಂದರೆ ಲರ್ನ್ ದಿ ಪವರ್ ಆಫ್ ಸೈಲೆನ್ಸ್. ಪಾಯಿಂಟ್ ನಂಬರ್ 4, ಎನರ್ಜಿ ಸೇವ್ ಮಾಡ್ಕೊಳ್ಳುವ ಒಂದು ಸೀಕ್ರೆಟ್ ಏನಂದರೆ ಸ್ಪೀಕ್ ಲೆಸ್. ಕಡಿಮೆ ಮಾತಾಡಿ. ನಿಮ್ಮ ಮೊಬೈಲ್ ಫೋನ್ನ ನೀವು ಹೇಗೆ ಯೂಸ್ ಮಾಡ್ತೀರಾ ಹಾಗೆ ನಿಮ್ಮ ಫೋನಿನ ಚಾರ್ಜರ್ ಕಡಿಮೆ ಆಗುತ್ತಾ ಹೋಗುತ್ತೆ. ಹಾಗೆ ಮುಂಜಾನೆ ಎದ್ದ ತಕ್ಷಣ ನಿಮ್ಮ ಬ್ಯಾಟ್ರಿ ಕೂಡ ಚಾರ್ಜ್ಡ್ ಇರುತ್ತೆ. ಬಟ್ ನೀವು ಕೆಲಸಕ್ಕೆ ಬಾರದೇ ಇರುವ ವಿಷಯಗಳಲ್ಲಿ ಬ್ಯುಸಿ ಆದರೆ ನಿಮ್ಮ ಬ್ಯಾಟ್ರಿ ಅಂದರೆ ನಿಮ್ಮ ಎನರ್ಜಿ ಡೌನ್ ಆಗ್ತಾನೆ ಇರುತ್ತೆ. ನಿಮ್ಮ ಎನರ್ಜಿ ಲಿಮಿಟೆಡ್ ಇದೆ. ನೀವು ಹೆಚ್ಚು ಮಾತಾಡಿದ್ರೆ ಹೆಚ್ಚು ಎನರ್ಜಿ ಯೂಸ್ ಆಗುತ್ತೆ. ಸಕ್ಸಸ್ಫುಲ್ ಜನ ಎನರ್ಜಿ ಸೇವ್ ಮಾಡ್ತಾರೆ. ಅವರು ಜಾಸ್ತಿ ಬೇಡದೇ ಇರೋ ವಿಷಯಗಳನ್ನ ಅವಾಯ್ಡ್ ಮಾಡ್ತಾರೆ. ದೇ ಪ್ಲಾನ್ ಮೋರ್, act smart and speak only when required. Point number 5, when you speak, make it powerful. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮಾತಾಡುವ ಅಗತ್ಯ ಬಂದಾಗ ನಿಮ್ಮ ವರ್ಡ್ಸ್ ಪವರ್ಫುಲ್ ಆಗಿರಬೇಕು. ಸೈಲೆನ್ಸಲ್ಲಿ ಪೇಷನ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ನೀವು ಯಾವಾಗ ಮಾತಾಡಬೇಕು ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ. ಅಂದರೆ ನಿಮ್ಮ ಮಾತುಗಳಿಂದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗ್ಬೋದು ಅಂತ ಯಾವಾಗ ನಿಮಗೆ ಅನ್ಸತ್ತಲ್ಲ ಅಂಥ ಸಂದರ್ಭದಲ್ಲಿ ಮಾತ್ರ ನೀವು ಮಾತಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂದರೆ ವಾರೆನ್ ಬಫೆಟ್ ಅವರು ಹೆಚ್ಚು ಮಾತಾಡಲ್ಲ, ಬಟ್ ಯಾವಾಗ ಅವರು ಮಾತಾಡ್ತಾರೆ ಅವಾಗ ಪೂರ್ತಿ ಆರ್ಥಿಕ ಜಗತ್ತಿನ ಮೇಲೆ ಅವರ ಮಾತುಗಳ ಪರಿಣಾಮ ಬೀಳುತ್ತೆ. ಸೊ ಯೂಸ್ ಯುವರ್ ವರ್ಡ್ಸ್ ವೈಸ್ಲಿ. ಯಾಕಂದ್ರೆ ಒಮ್ಮೆ ನಿಮ್ಮ ಬಾಯಿಂದ ಹೊರಟ ಶಬ್ದಗಳು ಮತ್ತೆ ವಾಪಸ್ ಬರಲ್ಲ. ಸೊ ಕನ್ಕ್ಲೂಷನ್ ಏನಂದ್ರೆ, ಒಂದ್ ವೇಳೆ ನೀವು ನಿಮ್ಮ ಮಾತುಗಳನ್ನ ಕಂಟ್ರೋಲ್ ಮಾಡಿದ್ರೆ ನೀವು ನಿಮ್ಮ ಪೂರ್ತಿ ಲೈಫ್ನ ಸುಲಭವಾಗಿ ಕಂಟ್ರೋಲ್ ಮಾಡಬಹುದು. ಇಫ್ ಯು ಕಂಟ್ರೋಲ್ ಯುವರ್ ವರ್ಡ್ಸ್ ದೆನ್ ಯು ಕ್ಯಾನ್ ಕಂಟ್ರೋಲ್ ಯುವರ್ ಲೈಫ್ ವೆರಿ ಈಸಿಲಿ. ಮೌನ ದೌರ್ಬಲ್ಯ ಅಲ್ವೇ ಅಲ್ಲ, ಅದು ನಿಮ್ಮ ಗ್ರೇಟೆಸ್ಟ್ ಸ್ಟ್ರೆಂಗ್ತ್. ಬಿ ಸೈಲೆಂಟ್, ಅಬ್ಸರ್ವ್, ಲರ್ನ್ ಅಂಡ್ ವೆನ್ ಯು ಸ್ಪೀಕ್ ಮೇಕ್ ಶೂರ್ ದ ವರ್ಲ್ಡ್ ಲಿಸನ್. ಹಾಗಿದ್ರೆ ಫ್ರೆಂಡ್ಸ್, ಬಿ ಸೈಲೆಂಟ್,
ಜಾಸ್ತಿ ಅಬ್ಸರ್ವ್ ಮಾಡಿ ಮತ್ತು ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಮತ್ತು ಯಾವಾಗ ಈ 3 ವಿಷಯಗಳಲ್ಲಿ ನೀವು ಮಾಸ್ಟರ್ ಆಗ್ತೀರಾ ಆವಾಗ ಪೂರ್ತಿ ಜಗತ್ತು ನಿಮ್ಮ ಮಾತು ಕೇಳುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಮತ್ತು ಯೂಸ್ಫುಲ್ ಅನಿಸಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಖಂಡಿತ ಕಮೆಂಟ್ ಮಾಡಿ ಹೇಳಿ. ಅದನ್ನು ನಾನು ಕೂಡ ಓದ್ತೀನಿ, ಬೇರೆಯವರು ಕೂಡ ಓದ್ತಾರೆ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಜಾಸ್ತಿ ಮಾತಾಡೋರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಇದೇ ಥರ ಸೆಲ್ಫ್ ಡೆವಲಪ್ಮೆಂಟ್ ಕಂಟೆಂಟ್ಗೋಸ್ಕರ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇಟ್ಸ್ ಮೀ ಬಸವರಾಜ್ ಸೈನಿಂಗ್.